ಅವರ ಇಲ್ಲದಿರುವಿಕೆ ಎಷ್ಟು ಕಾಡುತ್ತೆ? ತುಂಬ ಕಾಡುತ್ತೆ ಸರ್. ಅಂದರೆ ಬೇಸಿಕ್ಲಿ ಅವರ ಬರ್ಡೇ ಅಲ್ವಾ, ಅವ್ರ ಬರ್ಡೇಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಖುಷಿ. ಆದರೆ ಅವರನ್ನು ನೋಡಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಡಿ ಬಾಸ್ ಅವರ ಅಭಿಮಾನಿಯ ಆಸೆ. ಆ ಆಸೆ ಲಿಸ್ಟಲ್ಲಿ ನಾನು ಕೂಡ ನಿಲ್ತೀನಿ, ಎಲ್ಲೋ ಒಂದು ಕಾರ್ನರಲ್ಲಿ ನಿಂತಿರ್ತೀನಿ ನಾನು. ಖಂಡಿತವಾಗ್ಲೂ ಅವರ ಜೊತೆಯಲ್ಲಿ ಅವರ ಒಂದು ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ನಮ್ಮಂಥ ಎಲ್ಲ ಫ್ಯಾನ್ಸ್ಗೂ ಇದೆ. ಎಲ್ಲ ಫ್ಯಾನ್ ಮೂಮೆಂಟ್ ಅಂತ ಒಂದಿರುತ್ತಲ್ಲ, ಫ್ಯಾನ್ ಗರ್ಲ್ ಮೂಮೆಂಟ್, ಫ್ಯಾನ್ ಬಾಯ್ ಮೂಮೆಂಟ್ ಅಂತ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕಾಯ್ತಾ ಇದ್ದೀವಿ. ಅಯ್ಯೋ ಆ್ಯಕ್ಚುಲಿ ಮತ್ತೆ ನೀವು ನೆನೆಸಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ ಇವಾಗ. ಯಾಕೆಂದರೆ ಅದು ನಿನ್ನೆ ರಾತ್ರಿವರೆಗೂ ಎಲ್ಲೂ ಫೀಲ್ ಆಗಿರಲಿಲ್ಲ. ಓಕೆ, ನಾನು ಅವ್ರನ್ನ ಎಲ್ಲೋ ಒಂದು ಕಡೆ ದೂರದಲ್ಲಿ ನೋಡಿದ್ದೀನಿ, ಆ ಖುಷಿ ಇದೆ. ಅಥವಾ ಅವರ ಅಪಿಯರೆನ್ಸ್, ಅವರ ಸಿನಿಮಾಗಳಾಗಿರಬಹುದು, ನಾವು ಏನಂತಾರೆ ಪ್ರತಿದಿನ ಟಿ ವಿನಲ್ಲಿ ನೋಡೋವಂಥ ಅವಕಾಶ ಇರುತ್ತೆ. ಇವಾಗಂತೂ ಮೊಬೈಲ್ಸು, ಲ್ಯಾಪ್ಟಾಪ್ಸು ಪ್ರತಿಯೊಂದು ಕಡೆ ನಾವು ನೋಡ್ಬೋದು. ಬಟ್ ನಿನ್ನೆ ರಾತ್ರಿಯಿಂದ ಎಲ್ಲರೂ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ಸ್ವಲ್ಪ ನೋವಾಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ಫೋಟೋ ಇಲ್ಲಲ್ಲ ಗುರು ನಂದು ಅಂತ ಅಂದ್ಬಿಟ್ಟು ಐ ಫೆಲ್ಟ್ ಬ್ಯಾಡ್ ಫಾರ್ ದ್ಯಾಟ್. ಅದೊಂದು ಸ್ವಲ್ಪ ಜಾಸ್ತಿನೇ ಬೇಜಾರಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಮೇಲೆ.